ಸೊ ಇಫ್ ದರ್ ಇಸ್ ಎನಿ ಸ್ಟ್ರೈನ್ ಆರ್ ಎನಿಥಿಂಗ್ ಇನ್ ಎನಿ ನರ್ವ್ ಪಾಯಿಂಟ್, ಆ ನರ್ವು ಒಂದು ಸ್ವಲ್ಪ ಸ್ತಬ್ಧಿತ ಆಗೋತಕ್ಕಂಥ ಒಂದು ರೀತಿ, ಇಟ್ ವಿಲ್ ನಾಟ್ ಶೋ ದಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಈ ಒಂದೇ ಕಡೆ ಮಲ್ಕೊಂಡಿದ್ದಾಗ ಕೈನಲ್ಲಿ ಜಡತ್ವ ಬರುತ್ತೆ, ಕೈ ನಂಬಾಗುತ್ತೆ. ಯು ಫೀಲ್ ದರ್ ಇಸ್ ನಂಬ್ನೆಸ್ ಟಿಲ್ ಯು ಮೂವ್ ಯುವರ್ ಆರ್ಮ್ಸ್ ಅರೌಂಡ್ ಆ್ಯಂಡ್ ದೆನ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಬರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಬಂದಾದಮೇಲೆ ಯು ವಿಲ್ ಫೈಂಡ್ ದಟ್ ಇಸ್ ಎವ್ರಿಥಿಂಗ್ ಇಸ್ ಓಕೆ ನಾವು. ಆಮೇಲೆ ಕೈಯೆಲ್ಲ ಸ್ವಲ್ಪ ಟಿಂಗ್ಲಿಂಗ್ ಇನ್ ದ ಫಿಂಗರ್ ಟಿಪ್ಸ್, ಸ್ವಲ್ಪ ಟಿಂಗಲ್ ಆಗುತ್ತೆ, ಕೈಯೆಲ್ಲ ಜುಮ್ ಜುಮ ಅನ್ನತ್ತಾಗುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ದಟ್ ಈಸ್ ಬಿಕಾಸ್ ಆಫ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ. ಒಂದೇ ಕಡೆ ಕೂತರೆ ಕೈಯನ್ನು ನಂಬಾಗುತ್ತೆ, ಕೈ ಏನೋ ಒಂಥರ ಜಡತ್ವ ಆಗುತ್ತೆ, ಕೈ ಮರಗೆಟ್ಟು ಹೋಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಸೊ ದಿಸ್ ಈಸ್ ದಿ ಹೋಲ್ ಪಾಯಿಂಟ್ ಆಫ್ ದಿಸ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ದ ಬಾಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಇದು ಏನಾಗುತ್ತೆ ಅಂದರೆ, ದಿಸ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಟು ಗಿವ್ ಪ್ರಾಪರ್ ಇಂಪಲ್ಸಸ್ ಟು ದ ಬ್ರೈನ್ ಆ್ಯಂಡ್ ಟು ದ ನರ್ವ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್. ಒಂದು ಸೆನ್ಸೇಷನ್ ಬರುತ್ತೆ, ಆ ಸೆನ್ಸೇಷನ್ನಲ್ಲಿ ಯು ಹ್ಯಾವ್ ಟು ಯೂಸ್ ಯುವರ್ ಲಿಮ್ಸ್. ಓಕೆ, ಆ ಲಿಮ್ಸ್ ಯೂಸ್ ಮಾಡಿದಾಗ ನಮಗೆ ವಿ ಗೆಟ್ ಅ ಸ್ಯಾಟಿಸ್ಫ್ಯಾಕ್ಷನ್, ವಿ ನೋ ದೌ ದಟ್ ಪ್ರಾಬ್ಲಮ್, ದಟ್ ಪಾಯಿಂಟ್ ಇಸ್ ಕ್ಲಿಯರ್ಡ್ ಅಂತ ಅನಿಸುತ್ತೆ. ದಟ್ ಈಸ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ. ಇದು ಮಾಡಿದಾಗ ಈ ನಂಬಾಗತ್ತಲ್ಲ, ನಾವು ಈಗ ಮಲ್ಕೊಂಡು ಒಂದು ಕಡೆ ಹಾಗೆ ಜಡತ್ವ ಬಂದು ಒಂದು ರೀತಿ ಮರಗೆಟ್ಟು ಹೋಗುತ್ತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ವಾಟ್ ಹ್ಯಾಪನ್ಸ್, ಇದು ಯಾತಕ್ಕೆ ಹಿಂಗಾಗುತ್ತೆ, ಮರಗೆಟ್ಟು ಹೋಗಿರೋದು ಯಾತಕ್ಕೆ ಅಂತ ನೋಡಿದಾಗ ನಮ್ಮಲ್ಲಿ ಅಲ್ಲಿ ಇರೋತಕ್ಕಂಥ ಆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಸೊ ವೆನ್ ದೇರ್ ಇಸ್ ನೋ ಬ್ಲಡ್ ಸರ್ಕ್ಯುಲೇಷನ್, see this to you may not be a satsang, but you should first understand how your body works. First, this is just a starting point. Why I am telling you is because, see, you are looking out for realization in your life. What is realization? Realizing and fulfillment of an idea which makes you extraordinary. What is realization? Realization is an idea, is an intuitive idea, Allah. It is an idea out of the extraordinary to do something creative. ಅದೇ ಇರೋದು. ಏನಾದ್ರು ಒಂದು ಹೊಸ ಐಡಿಯಾ ಬಂದಾಗ ಅದು ಮಿಕ್ಕಿದ್ದವ್ರಿಗೆ ಇಷ್ಟ ಆಗುತ್ತೆ, ಮಿಕ್ಕಿದ್ದವ್ರಿಗೆ ಹಿಡಿಸತ್ತೆ, ಮಿಕ್ಕಿದ್ದವ್ರಿಗೆ ನಾನಾ ರೀತಿ ಒಳ್ಳೆ ಪ್ರೇರೇಪಣೆ ಕೊಡುತ್ತೆ, ಒಳ್ಳೆ ರೀತಿಯಾದಂಥ ವಿಚಾರಗಳು ಅವ್ರ ಮನಸ್ಸಿಗೆ ಹೋಗುತ್ತೆ. ಅವ್ರಿಗೇನಾಗುತ್ತೆ, ಅವರ ಬ್ರೈನ್ಗೆ ಒಂದು ಇಂಪಲ್ಸ್ ಆಗಿ ಬರುತ್ತೆ. ಓಹೋ, ನೀವು ಹೇಳೋ ಐಡಿಯಾ ಚೆನ್ನಾಗಿದೆ, ನಾನು ಪಾಲಿಸ್ತೀನಿ ಅಂತ ಹೇಳಿ, ದಟ್ ಇಸ್ ಹೌ ದ ಹೋಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ದ ಹಾಟ್ ಬೆಡ್ ಆಫ್ ಜನರೇಷನ್ ಆಫ್ ಐಡಿಯಾಸ್. ಫ್ರಮ್ ವೇರ್? ನಾವೆಲ್ಲರೂ ಸೇರಿಕೊಂಡು ವಿ ಕ್ಯಾನ್ ಜನರೇಟ್ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಐಡಿಯಾಸ್. ಆ ಐಡಿಯಾಸು ನಾವು ಸುಮ್ಮನೆ ಒಂದು ಸಲ ಐಡಿಯಾ ಮಾಡಿದಾಗ ನಾವು ಅದನ್ನು ಇಂಪಲ್ಸ್ ಅಂದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದಾಗ ದೋಸ್ ಐಡಿಯಾಸ್ ಬಿಕಮ್ ಕ್ರಿಯೇಟಿವ್ ಫಾರ್ ದ ನೆಕ್ಸ್ಟ್ ಪರ್ಸನ್. ಅದಕ್ಕೆ ನೀವು ಇದರಲ್ಲಿ ನೋಡಿರ್ತೀರ, ವಾಟ್ಸ್ಯಾಪು ಅದು ಇದರಲ್ಲಿ ನೋಡಿರ್ತೀರ. ಯು ಹ್ಯಾವ್ ಸೀನ್ ಲಾಟ್ ಆಫ್ ದಿಸ್ ಥಿಂಗ್ ಕಾಲ್ಡ್ ಆ್ಯಸ್ ಹ್ಯಾಕ್ಸ್, HACKS. ಹ್ಯಾಕ್ಸ್ ಅಂದರೆ ಏನು? It can be some hack, something to add on to something. It can be a mechanical device, it can be an electrical device, or it can be to make you not only creative, to make you
ಮೋರ್ ಈಸಿಯರ್ ಇನ್ ಲೈಫ್. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹ್ಯಾಕ್ಸ್ ಅಂತೀವಿ. ಇಟ್ಸ್ ಜಸ್ಟ್ ನಥಿಂಗ್ ಬಟ್ ಅನ್ ಇಂಪ್ಲಿಮೆಂಟ್. ಓಕೆ, ಈಗ ಉದಾಹರಣೆಗೆ ಆನ್ ಅ ಡೋರ್, ಆ ಡೋರ್ ಸಡನ್ನಾಗಿ ಕ್ಲೋಸ್ ಆಗಲಿಲ್ಲ ಅಂದರೆ ಕ್ಲೋಸ್ ಆಗ್ತಾ ಇದೆ, ಗಾಳಿ ಬರ್ತಾ ಇದೆ ಅಂದಾಗ ಅದಕ್ಕೊಂದು ಸ್ಟಾಪರ್ ಇದೆ. ಆ ಸ್ಟಾಪರ್ನ ಹಾಕ್ತೀವಿ, ಆಗ ಬಾಗಿಲು ಹೊಡ್ಕೊಳ್ಳಲ್ಲ. ಆ ಸ್ಟಾಪರ್ ಬ್ಲಾಕ್ ಆಗುತ್ತೆ, ಗಾಳಿನ ತಡೆಯುತ್ತೆ. ಸೊ ದಟ್ ಸ್ಟಾಪರ್, ದ ಡೋರ್ ಸ್ಟಾಪರ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಹ್ಯಾಕ್, HACK. ಅದೇನು ಅಂದರೆ ಅದನ್ನು ಕನ್ವೀನಿಯೆಂಟಾಗಿ ನಮ್ಗಳಿಗೆ ಕನ್ವೀನಿಯೆಂಟಾಗಿರೋಕ್ಕೆ ಸಡನ್ನಾಗಿ ಅದನ್ನು ಬಾಗಿಲು ಬಡೀತು, ಗಾಳಿ ಬಂತು, ಬಡ್ಕೊಳ್ತು, ಅದನ್ನು ತಕ್ಷಣ ಅದನ್ನು ಸರಿ ಹೋಗಿ ಆ ಡೋರ್ ಸ್ಟಾಪರ್ ಹಾಕ್ಕೊಂಡಾಗ ನೆಕ್ಸ್ಟು ಬಾಗಿಲು ಬಡ್ದಾಗ ಅಂದರೆ ಗಾಳಿ ಬಂದಾಗ ಅದು ಬಾಗಿಲು ಬಡಿಯಲ್ಲ, ಆ ಥರ. ಸೊ ಈ ಥರ ಮಾಡಿಕೊಂಡಾಗ ನಮಗೇನಾಗುತ್ತೆ, ಜೀವನ ಒಂದು ಸ್ವಲ್ಪ ಕಂಪ್ಲೀಟ್ ಆಗುತ್ತೆ. ಆದ್ದರಿಂದನೇ ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ, ಇಟ್ಸ್ ಅ ಗಾಡ್ ಗಿವನ್ ಗಿಫ್ಟ್ ಟು ಆಲ್ ಆಫ್ ಅಸ್. ವಿ ಆರ್ ಆಲ್ ಕಮ್ ವಿತ್ ಆಲ್ ದೀಸ್ ಕೈಂಡ್ಸ್ ಆಫ್ ಹ್ಯಾಕ್ಸ್. ಎಲ್ಲ ರೀತಿಯೂ ಕನ್ವೀನಿಯೆಂಟಾಗಿರೋತಕ್ಕಂಥ ಆಕ್ಸಸರೀಸು ದೇವರು ನಮ್ಮನ್ನು ಕೊಟ್ಟೆ ಕಳಿಸಿರೋದು. ಸೊ ವಿ ಆಲ್ ಹ್ಯಾವ್ ಅವರ್ ಆಕ್ಸಸರೀಸ್ ಇಂಟ್ಯಾಕ್ಟ್. ನಮ್ಮಲ್ಲಿ ಏನೇನು ಇರಬೇಕೋ ಅದೆಲ್ಲ ಸೌಲಭ್ಯಗಳೆಲ್ಲವೂ ನಮಗೆ ಭಗವಂತ ಕೊಟ್ಟು ಕಳಿಸಿದ್ದಾನೆ. ಈಗ ಕೈನಲ್ಲಿ 5 ಬೆರಳಿರುತ್ತೆ, ಒಂದೊಂದು ಬೆರಳಿಗೂ ಒಂದೊಂದು ನರ್ವ್ ಇರುತ್ತೆ. ಆ ನರ್ವು ಬ್ರೈನಿಂದ ಬಂದಾಗ ಮಡ್ಚೋತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಹೀಗೆ ಬೆರಳುಗಳನ್ನೆಲ್ಲ ಹಿಡ್ಕೊಳ್ಳೋಕ್ಕೆ, ಗ್ರಿಪ್ಗೆ ಹಾಗೂ ಬಿಡಿಸೋಕ್ಕೆ ಈ ಥರದ್ದೆಲ್ಲ ಬ್ರೈನಿಂದ ಇಂಪಲ್ಸಸ್ ಬರುತ್ತೆ. ಈ ಬ್ರೈನಿಂದ ಇಂಪಲ್ಸಸ್ ಬಂದಾಗ ನಮಗೆ ಒಂದು ರೀತಿ ಹುಷಾರಾಗಿ ಇರ್ತೀವಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಬಾಡಿ ಆ್ಯಸ್ ಮಚ್ ಆ್ಯಸ್ ವಿ ಕ್ಯಾನ್. ಸೊ ಇದೆಲ್ಲ ಏನು ಮಾಡ್ತೀವಿ ಅಂದಾಗ ನಾವು ಸೌಂದರ್ಯ ಅದು ಇದು ಎಲ್ಲ ಹಚ್ಚಿಕೊಂಡು ಏನೋ ಮಾಡ್ತೀವಿ. ನಾವು ಎನಿಥಿಂಗ್ ವಿ ಡೂ ಟು ಮೇಕ್ ಅವರ್ ಸೆಲ್ಸ್ ಬ್ಯೂಟಿಫುಲ್. ಬಟ್ ಡೂ ವಿ ಮೇಕ್ ಅವರ್ ಸೆಲ್ಸ್ ಪ್ರೆಸೆಂಟಬಲ್ ಟು ಅವರ್ ಸೆಲ್ಸ್ ಓನ್ಲಿ? ನಾವು ಇದೆಲ್ಲ ಮಾಡ್ತೀವಿ, ಆದರೆ ನಮಗೆ ನಾವೇನೇ ಒಂದು ರೀತಿ ಸೌಕರ್ಯವಾಗಿದ್ದೀವ ನಾವು? ಆರ್ ವಿ ಕಂಫರ್ಟಬಲ್ ವಿತ್ ಅವರ್ ಸೆಲ್ಸ್? ಡಿವಿನಿಟಿ ಈಸ್ ಟು ಮೇಕ್ ಅವರ್ ಸೆಲ್ಸ್ ಕಂಫರ್ಟಬಲ್ with ourselves. Not only that, divinity make ourselves comfortable with and to others as well. ಸೊ ಏನಾಗುತ್ತೆ, ನಮಗೆ ನಾವೇ ಕಂಫರ್ಟಬಲ್ ಆಗಿರ್ತೀವಿ, ಹಾಗೂ ಇನ್ನೊಬ್ಬರಿಗೂ ಕೂಡ ನಾವು ಪ್ರಯೋಜನಕರವಾಗಿ ಇರ್ತೀವಿ ಅನ್ನೋದು ವಿಚಾರ. ಸೊ ಆದ್ದರಿಂದ ಇಷ್ಟೊಂದು ನರನಾಡಿಗಳೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರೋದರಿಂದ ನಮಗೆ ವಿ ಗೆಟ್ ವೆರಿ ಪರ್ಪ್ಲೆಕ್ಸ್ಡ್. ಏನಾದ್ರು ಒಂದು ಕಡೆ ಯಾವುದಾದ್ರು ಒಂದು ಭಾಗ ಕೆಲಸ ಮಾಡಲಿಲ್ಲ ಅಂದರೆ ವಿ ಬಿಕಮ್ ವೆರಿ ಪರ್ಟರ್ಬ್ಡ್. ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಗೋಸ್ ಆನ್ ಟು ಅವರ್ ಬ್ರೈನ್. ಆ ಬ್ರೈನ್ಗೆ ಇಂಪಲ್ಸ್ ಕೊಡೋದು ಯಾಕೆ ಅಂದಾಗ ಅದನ್ನೇ ನಾವು ಹಾರ್ಟ್ ಬೀಟಿಗೆ ತೊಗೊಳ್ತೀವಿ. ಆಲ್ ದ ನರ್ವ್ ಜಂಕ್ಷನ್ಸ್ ಎಲ್ಲ ಕೆಲಸ ಮಾಡ್ತಾಯಿದೆ ಅಂದಾಗ ಫೈನಲಿ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಬಿಕಾಸ್ ಆಫ್ ಲೈಫ್ ಫೋರ್ಸ್. ಆಯು, ಅದಾದ ಮೇಲೆ ಜೀವ ಆಯು. ಜೀವಂತವಾಗಿರತಕ್ಕಂಥ ನಾವುಗಳು ಆ ಆಯು ಮೇಲೆ ಸ್ವಲ್ಪ ಗಮನ ಕೊಡಬೇಕು. ಈ ಸಾಧನೆ, ಈ ಆಧ್ಯಾತ್ಮಕ್ಕೆ ನಾವು ಬರೋದು ಯಾತಕ್ಕೆ ಅಂದಾಗ ನಮ್ಮ ಆಯು ಸ್ವಲ್ಪ ನಾವು ತುಷ್ಟಿ-ಪುಷ್ಟಿಯಾಗಿ ಇರಬೇಕು. ನಾವು ಸ್ವಲ್ಪ ನಮ್ಮ ದೇಹದ ಕಡೆಗೆ ನಾವು ನೋಡ್ಕೋತೀವಿ. ಇದಾದ ಮೇಲೆ ಒಂದೊಂದು ಸಲ ನಮ್ಮ ಮನಸ್ಸು ಕಡೆಗೆ ನಾವು ನೋಡ್ಕೋತೀವಿ. ಒಂದೊಂದು ಸಲ ನಾವು ನಾನಾ ರೀತಿ ನಮ್ಮ ಜೀವನನ
ಏನೋ ಒಂದು ರೀತಿ ಸುಖವಾಗಿ ಸೌಕರ್ಯ ಮಾಡೋ ರೀತಿ ನೋಡ್ಕೋತೀವಿ. ಇದೆಲ್ಲ ನಾವು ಸ್ವಲ್ಪ ಅದರ ಕಡೆಗೆ ಗಮನ ಕೊಡಬೇಕು. ಸಾಧನೆ ಅನ್ನೋದು ಏನು ಅಂದರೆ ಇಡೀ ಆಲ್ ರೌಂಡ್ ಪ್ರಾಸ್ಪರಿಟಿ. ದೇಹಕ್ಕೆ ಬೇಕಾಗಿರೋದು ಆಯುಸ್ಸು, ಆಯುಸ್ಸಿಗೆ ಬೇಕಾಗಿರೋದು ಆರೋಗ್ಯ, ಮನಸ್ಸಿಗೆ ಬೇಕಾಗಿರೋದು ಶಾಂತಿ ನೆಮ್ಮದಿ. ಶಾಂತಿ ನೆಮ್ಮದಿಗೆ ಬೇಕಾದರೆ ನಮ್ಮಲ್ಲಿ ದೇರ್ ಶುಡ್ ಬಿ ಅ ವೆಲ್ ಬೀಯಿಂಗ್ ಇನ್ ಟು ಅಸ್. ಸೌಹಾರ್ದತನ ನಮ್ಮಲ್ಲಿ. ನಾವು ಪರಸ್ಪರ ಅನ್ಯೋನ್ಯವಾಗಿ ಎಲ್ಲರ ಜೊತೆಗೂ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಲಿಲ್ಲ ಅಂದರೆ ನಾವು ಪಾಡಿಗೆ ನಾವು ಇರಬೇಕು. We will try to coordinate the well-being of others also as well. In case we cannot do it, still it is better to remain within ourselves. ಇವತ್ತಿನ ದಿವಸ this is what has happened. If you look at this samaja, if you look at all this kind of a COVID situation, people around us tells us to isolate ourselves. Isolate ಮಾಡ್ಕೊಳ್ಳಿ. So, you should not create any kind of non-well-being for others who has come to greet you. It is all because of our bioelectric energy. If you look at any kind of an energy, the starting point is bioelectric energy. When you look at any situation, be it COVID or be it anybody, be it jaundice or be it anything, it is because of this bioelectric energy. ಸೊ ನಾವು ಮುಟ್ಟಿದ್ದು ಇನ್ನೊಬ್ಬರು ಮುಟ್ಟಬಾರ್ದು, ನಮ್ಮಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು. ಆಲ್ ದಿಸ್ ಇಸ್ ಆಲ್ ಗುಡ್ ನಾರ್ಮ್ಸ್, ನೋ ಡೌಟ್ ಅಬೌಟ್ ಇಟ್. ಬಟ್ ಆರ್ ಯು ಏಬಲ್ ಟು ಕ್ರಿಯೇಟ್ ಬಯೋಎಲೆಕ್ಟ್ರಿಕ್ ಎನರ್ಜಿ? ಅದಕ್ಕೆ ನಾವೇನು ಮಾಡಬೇಕು ಅಂದಾಗ ಆಗಾಗ ಕೆಲವು ಕಡೆ ದೇವಸ್ಥಾನಕ್ಕೆ ಹೋಗಿ, ಅದು ಎಸ್ಪೆಷಲಿ ಶನಿವಾರ ಅಂತ ದಿವಸದಲ್ಲಿ ಕರ್ಪೂರನ ನಾವು ಹಚ್ಚಿಸ್ಬಿಟ್ಟು ಬಂದರೆ, ನಮ್ಮಲ್ಲಿ ಕ್ಯಾಂಫರ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಲೈಟೆಡ್ ಆ್ಯಂಡ್ ಇಗ್ನೈಟೆಡ್ ಇಮಿಡಿಯೇಟ್ಲಿ. ಅದೇನಾಗುತ್ತೆ, ನಮ್ಮ ಆರ ಸುತ್ತ ಇರೋತಕ್ಕಂಥ ಪ್ರಭಾವಳಿ ಇರೋತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕದ ಸ್ಪಂದನ, ಆಲ್ ದ ನೆಗೆಟಿವ್ ವೈಬ್ರೇಷನ್ಸ್ ವಿಲ್ ಗೋ ಆಫ್. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ, ಮೈಯೆಲ್ಲ ಸೋಪ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತೀವಿ, ನಾನಾ ರೀತಿ ಭೂಷಣಗಳನ್ನು ಮಾಡ್ಕೋತೀವಿ. ನೋ ಡೌಟ್ ಇಟ್ ಇಸ್ ಟು clean, I mean, it's only to create a hygiene effect so that we always have that sense of well-being to ourselves. So that is the whole thing. The whole point is you have to create a sense of well-being first to yourself. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.